ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ರಸಪೂರ್ಣ ರಂಗಾದ ಸಂಜೆಯಲ್ಲಿ, ಸವಿ ಸ್ನೇಹ ತಂದಂತ ವೇಳೆಯಲ್ಲಿ, ನಾ ಹಾಡುವ ಈ ಹಾಡಿನ ತಾಳಮೇಳ ಸೇರಿ ನಿಮ್ಮ ತೂಗಲೀಗ. ಕ್ಷಣವೋದು ಕಣ್ಣೋಟ ಸೇರಿದಾಗ, ಸವಿ ಮಾತು ತಮ್ಮಲ್ಲೇ ಆಡಿದಾಗ, ಆ ಮೌನದ ಪಿಸುಮಾತಿಗೆ ಸಾಟಿಯಾದ ಯಾವ ಪ್ರೇಮ ಕಾವ್ಯವಿಲ್ಲ. ಹೃದಯ ಹಗುರಾಗಿ ಇರಲಿ, ಪ್ರೀತಿ ವಾತ್ಸಲ್ಯ ನಗಲಿ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ. आओ सद्गुरु हृदय मंदिर में, आओ सद्गुरु हृदय मंदिर में, अंतर ज्योति जलावो स्वामी, अंतर ज्योति जलावो स्वामी. आओ सद्गुरु हृदय मंदिर में, हृदय मंदिर में. माता पिता तुम, माता पिता तुम, प्राण सखा स्वामी. सबकी रत है तेरे चरण में, सबकी रत है तेरे चरण में. आओ सद्गुरु हृदय मंदिर में, आओ सद्गुरु हृदय मंदिर में, आओ सद्गुरु हृदय मंदिर में. अंतर ज्योति जलावो स्वामी, अंतर ज्योति जलावो स्वामी. आओ सद्गुरु हृदय मंदिर में, हृदय मंदिर में. माता पिता तुम, माता पिता तुम, प्राण सखा स्वामी. सबकी रत है तेरे चरण में, सबकी रत है तेरे चरण में. आओ सद्गुरु हृदय मंदिर में, हृदय मंदिर में, हृदय मंदिर में. ನಾವೆಲ್ಲ ವೇದಿಕೆಗೆ ಆಹ್ವಾನ ಮಾಡಿಕೊಂಡಿದ್ದೇವೆ. ಎಲ್ಲ ಪೂಜ್ಯ ಗುರುವರಿಗೂ ಅನಂತ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸ್ತೇವೆ. ಪೂಜ್ಯ ಗುರುಗಳ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮ ಸಲ್ಲಿಸ್ತೇವೆ. ನಾವು ಎಲ್ಲ ವಿದ್ಯಾರ್ಥಿ ಮಿತ್ರರು ಪ್ರೀತರಾಗಿದ್ದೇವೆ. ನಿಮ್ಮ ಕೃಪಾಶೀರ್ವಾದದೊಂದಿಗೆ ನಾವೆಲ್ಲ ಚೆನ್ನಾಗಿದ್ದೇವೆ. ನಿಮ್ಮ ಆಶೀರ್ವಾದ ಸದಾ ಮೇಲಿದೆ. ಬಹಳ ಸಂತೋಷ, ಹರ್ಷದಾಯಕವಾಗಿರುವಂತಹ ಸಂತೋಷದ ಕ್ಷಣ. ನಾವೆಲ್ಲರೂ ಪ್ರೀತರಾಗಿದ್ದೇವೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಗುರುಗಳೇ, ಈ ಕ್ಷಣಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ನಿಮ್ಮ ಆಗಮನದ ಶಬ್ದ ನಮಗೆ ಕೇಳಿಸುವಂಥದ್ದು, ನಿಮ್ಮ ಆಗಮನದ ಒಂದು ಕ್ಷಣ ನಾವು ನೋಡುವುದು ಚೆನ್ನಾಗಿದೆ. ಹಾಗಾಗಿ ತಮಗೆ ಮತ್ತೊಂದು ಸಾರಿ ಭಾವಪೂರ್ವಕವಾಗಿ ನಮ್ಮೆಲ್ಲ ಸ್ನೇಹಿತರು ತಮ್ಮನ್ನು ಆಗಮಿಸಲಿಕ್ಕೆ ಬಂದಿದ್ದಕ್ಕಾಗಿ ಮತ್ತೊಂದು ಸಾರಿ ಕೋಟಿಗಳನ್ನು ಸಲ್ಲಿಸ್ತೇವೆ.
ಹಾಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಅತ್ಯಂತ ಪೂರ್ವ ಪ್ರೀತಿಯಿಂದ ನಾವು ಸ್ವಾಗತ ಮಾಡಿಕೊಳ್ತೀವಿ. ಸ್ವಾಗತ ಸುಸ್ವಾಗತ. ನನ್ನೆಲ್ಲ ಸ್ನೇಹಿತರಿಗೆ ವಿನಂತಿ ಮಾಡಿಕೊಳ್ತೀನಿ, ನೀವು ಎಲ್ಲ ಕೂತ್ಕೊಳ್ರಿ ಪ್ಲೀಸ್. ನಮ್ಮ ಗುರುಗಳ ಜಾಗ ದಯವಿಟ್ಟು ಎಲ್ಲ ಕೂತ್ಕೊಳ್ರಿ. ದಯವಿಟ್ಟು RS ಗುರುಡಿ ಸಾಹೇಬರನ್ನ ನಮ್ಮ ಮಂಜುನಾಥ್ ಕಳೆಯವರು ವೇದಿಕೆಗೆ ಬರಮಾಡಿಕೊಳ್ಬೇಕಂತ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ಓಕೆ, ಹಾಗೆ ಮುಖ್ಯ ಅತಿಥಿಗಳಾಗಿ ಹಾಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಎಲ್ಲರಿಗೂ ಹಿರಿಯರು, ಹಿರಿಯ ಜೀವಿ, ಹಾಗೆ ಗಣಿತ ಲೋಕದಲ್ಲಿ ಮತ್ತೊಂದು ಲೋಕವನ್ನು ಸೃಷ್ಟಿ ಮಾಡಿದಂತಹ ಮಹನೀಯರು ಪೂಜ್ಯ ಹನುಮಂತರಾವ್ ನಾರಾಯಣರಾವ್ ಯಾವುದಕ್ಕೂ ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊಳ್ತೀನಿ. ನಮ್ಮ ವೆಂಕಟೇಶ್ ದಯವಿಟ್ಟು ವೇದಿಕೆ ಕೇಳ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಚಪ್ಪಾಳೆ ಮುಖಾಂತರ ನಾವು ಒಬ್ಬರನ್ನ ವೇದಿಕೆಗೆ ಬರ್ಕೊಳ್ತೀವಿ. ಉದ್ಘಾಟಕರಾಗಿ ಸರಿ ಧರ್ಮಗಣಿ ಹಾಗೆ ಮತ್ತೋರ್ವ ಗುರುವನ್ನ ನಾವು ವೇದಿಕೆ ಕರೆತರುವಂತಹ ಸಂದರ್ಭ. ಹಾಗೆ ಶ್ರೀಮತಿ ಕಲಾವತಿ ಹವಳದವರು ಕೂಡ ಶಿಕ್ಷಕರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಜ್ಯೋತಿಯವರು, ಅವರ ಸಂಗಡಿಗರು ಅವ್ರನ್ನ ವೇದಿಕೆ ಕರೆತರಬೇಕಂತ ಕೇಳ್ಕೊಳ್ತೀನಿ. ದಯವಿಟ್ಟು ವೇದಿಕೆ ಕರೆತರಬೇಕಂತ ಕೇಳ್ಕೊಳ್ತೀನಿ. ವಿಶೇಷವಾಗಿ ಹಾಗಾಗಿ ಮೇಲೆ ಬರಬೇಕು. ಹಾಗೆ ಶ್ರೀಮತಿ ಜೈದುಂಬಿ ಮೊಹಮ್ಮದ್ ಅಲಿ ಕಿತ್ತೂರು ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾವೆಲ್ಲ ಸಂಗೀತ ಚಪ್ಪಾಳೆ ಮಾಡೋದ್ರ ಗುರುಮಾನ್ಯರ ವೇದಿಕೆಗೆ ಸ್ವಾಗತ ಮಾಡಿಕೊಳ್ಳುವ ಸಂದರ್ಭ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆ ಶ್ರೀ ತಾವಲ್ ಸಾಬ್ ಹುಸೇನ್ ಸರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಅವರನ್ನು ಕೂಡ ನಮ್ಮ ವೇದಿಕೆಗೆ ಅವರು ಕೇಳ್ಕೊಳ್ತೇನೆ. ಹಾಗೆ ಶ್ರೀಮತಿ ಕೆ ಎಲ್ಲಮ್ಮ ಟೀಚರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಸ್ವಾಗತ ಸುಸ್ವಾಗತ ದಯಮಾಡಿ ಮಾಡಬೇಕು ಸರ್. ಥ್ಯಾಂಕ್ ಯು. ಪ್ರಜಾರ ದಯವಿಟ್ಟು ಗುರುಮಂದಿರ ವೇದಿಕೆ ಮಾಡ್ಕೊಳ್ಳಿ. ಹಾಗೆ ಶ್ರೀ ವೀರಭದ್ರಪ್ಪ ವಿ ಅಮರಶೆಟ್ಟಿ ಸರ್ ಬೇರೆ ಕಾರಣದಿಂದ ಅವರು ಬೇರೆ ಊರಲ್ಲಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ತೇನೆ. ಶ್ರೀ ಶಿವಯೋಗಿ ಬಸಂತಪ್ಪ ಕೋರಿಶೆಟ್ಟರ್ ಸರ್, ನಮ್ಮ ದುಂದೂರು ಸರ್ ಅಂದರೆ ಗೊತ್ತಾಗುತ್ತೆ, ಕೋರಿಶೆಟ್ಟರ್ ಸರ್ ಗೊತ್ತಾಗಲ್ಲ. ದಯವಿಟ್ಟು ನಮಗೆ ಹಿರಿಯ ಜೀವನ ದಯವಿಟ್ಟು ವೇದಿಕೆ ಬರಬೇಕು. ಅಪ್ಪ ಸರ್ ಮಾಡಿದ ತಕ್ಷಣ ಮೈಯಿಂದ ಕನ್ನಡ ಮಾಡೋದಕ್ಕೆ ನನಗೆ ಜೀವ ಹೇಳುವಾಗ ಸರ್ ದಯವಿಟ್ಟು ಪ್ಲೀಸ್ ದಯವಿಟ್ಟು ಪ್ಲೀಸ್ ವೆಲ್ಕಮ್ ಮಾಡ್ತಾರೆ. ದಯವಿಟ್ಟು ವೇದಿಕೆ ಬರೋಣ ಕೇಳಿಕೊಳ್ಳಿ ಸರ್, ದಯವಿಟ್ಟು ಪ್ಲೀಸ್ ಸರ್. ಹಾಗೆ ನಮ್ಮ ಶ್ರೀಮಂತಗೌಡ ಸಿದ್ದರಾಮಗೌಡ ಪಾಟೀಲ್ ಸರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಅವರು ಕೂಡ ವೇದಿಕೆಗೆ ಅತ್ಯಂತ ರೀತಿಯಿಂದ ಸ್ವಾಗತ ಮಾಡಬೇಕಂತ ಕೇಳಿಕೊಳ್ತೇನೆ. ವಿಶೇಷವಾಗಿ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಟೊಪಿಗೆ ನೋಡಿದ್ರೆ ಗೊತ್ತಾಗಿರ್ತಿತ್ತು. 2 ಟೊಪಿಗೆಗಳು ಕಾಣಿಸ್ತಿದ್ದಲ್ಲ, ಚೂಪಾದ ನೊಳಪಾದ ಟೊಪಿಗೆ ಒಂದು ರಾಭ ಕಮತ್ ಸರ್ ಹಾಗೆ ಚಂದ್ರವೀರ್ ಸಂಜೆ ಸರ್ ಕೂಡ ವೇದಿಕೆ ಇದ್ದಾರೆ. ಅವರು ಕೂಡ ದಯವಿಟ್ಟು ವೇದಿಕೆ ಬರಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ನೇಹಿತರನ್ನ ವಿನಂತಿ ಮಾಡ್ಕೊಳ್ತೀನಿ. ರಾಭ ಕಮತ್ ಸರ್, ರಾಮಪ್ಪ ಬಸಪ್ಪ ಕಮಲ್ ಸರ್ ದಯವಿಟ್ಟು ಬರಬೇಕು ವಿನಂತಿ ಮಾಡ್ಕೊಳ್ತೀನಿ. ಹಾಗೆ ಚಂದ್ರಶೇಖರ್ ಸರ್ ದಯವಿಟ್ಟು ವೇದಿಕೆ ಬರಬೇಕಂತ ಅವರ ಕಳೆಗಳಲ್ಲಿ ಕೇಳಿಕೊಳ್ತೇನೆ. ಬಹಳ ಸಂತೋಷ, ಆನಂದ. ಹಾಗೆ ನಮ್ಮ ಮತ್ತೊಂದು ಗುರುಗಳು ಕೇಳ್ಕೊಂಡು ಮಲ್ಲಪ್ಪ ನೀಲಕಂಠಪ್ಪ ಗೌನಾಳವರು ದಯವಿಟ್ಟು ವೇದಿಕೆ ಬರಬೇಕು. ಗುರುಗಳನ್ನ ಆಗಮಿಸಿಕೊಳ್ಳುವ ಸಂದರ್ಭ ಪ್ರೀತಿಯಿಂದ ಆಗಮಿಸಿಕೊಳ್ಳಿ. ಮತ್ತೊಂದು ಹೆಸರು ಕೇಳಿದಂತಹ ಸ್ನೇಹಿತರೆ, ನಾವು ಆಗ ಹೇಳಿದ್ವಿ ಸಣ್ಣವರಿದ್ದಾಗ ಜೂನಿಯರ್ ಟೈಗರ್ ಪ್ರಭಾಕರ್ ಅಂತ ಹೇಳ್ತಿದ್ವಿ. ಅವ್ರು ಯಾರು ನಿಮಗೆಲ್ಲ ಗೊತ್ತಿದೆ, ಅವರು ನಮ್ಮ ಅಕ್ಕಿ ಸರ್ ಇದ್ದಾರೆ. ದಯವಿಟ್ಟು FS ಅಕ್ಕಿ ಸರ್ ದಯವಿಟ್ಟು ಬರಬೇಕು. ಅವ್ರ ಅದನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ತೀವಿ. ಈಗೂ ಟೈಗರ್ ಟೈಗರ್ ಪ್ರಭಾಕರ್ ಅವ್ರನ್ನು ಕೂಡ ವೇದಿಕೆ ಬರ್ಕೊಳ್ತೀವಿ. ಹಾಗೆ ಬರಲಿ. ಮತ್ತೊಂದು ಸರಿ ಧನ್ಯವಾದಗಳು. ಮತ್ತೊಂದು ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದಾದ ಹಾಗೆ ಶ್ರೀ ನಾರಾಯಣಿ ಮಹೇಂದ್ರ ಸರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಅವರನ್ನ ಕರ್ತವ್ಯ ಕೇಳ್ಕೊಳ್ತೇವೆ. ಅದರಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಎಲ್ಲ ಸ್ನೇಹಿತರು ವೇದಿಕೆ ಬರಬೇಕು ಕೇಳ್ಕೊಳ್ತಾರೆ. ಹಾಗೆ ಶಂಕರಪ್ಪ ನಿಂಗಪ್ಪ ಕುಂದಿ ಸರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊಳ್ತಾರೆ. ವಿಜ್ಞಾನ ಶಿಕ್ಷಕರು, ವಿಶೇಷವಾಗಿ ಶಿಸ್ತು ಅಂದರೆ ಲಮಾಣಿ ಸರ್, ಹಾಗೆ ಮಹಾಲಿಂಗಪ್ಪ ಲಮಾಣಿ ಸರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊಳ್ತಾರೆ. ಸಾಧ ಅಂತ ಹೇಳಿದ ತಕ್ಷಣ ನಿಂತ್ಕೊಳ್ಬೇಕಾಗಲೇ ವಿಶ್ರಾಮ ಸಾಧ
ನಾವು ಸಹ ಸದ್ಯ ಸಾವಧಾನ ಹೇಳ್ಕೊಂಡು ಸದ್ಯ ವಿಶ್ರಾಂತಿ ಆರಾಮ್ಸೆ ವೇದಿಕೆ ಬರಕ್ಕೆ ಬರ್ತೀವಿ ಕೇಳಿಕೊಂಡಿವಿ ಸರ್. ಹಾಗೆ ಮತ್ತೊಂದು ಬಾಲಕೃಷ್ಣ ರಾಘವೇಂದ್ರ ಸಬ್ಮಿಸ್ ಬಹಳ ಹಿರಿಯ ಜೀವಗಳು ಹುಬ್ಬಳ್ಳಿಯಿಂದ ದೂರಕ್ಕೆ ಬಂದವರು ಸ್ವಲ್ಪ ಜೋರಾಗಿ ಚಪ್ಪಾಳದಲ್ಲಿ ಅತ್ಯಂತ ಪ್ರೀತಿಯಲ್ಲಿ ಹಿರಿಯ ಜೀವನ ಬರಮಾಡಬೇಕು. ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅವರು ಶಿಕ್ಷಕರಾಗಿ ಸೇವೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಇವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಮತ್ತೊಂದು ಹಿರಿಯ ಜೀವಿ, ಹಾಗೆ ವಿಶೇಷವಾಗಿ ನಮ್ಮ FM ಡಬಲ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಧಾನ ಗುರುಗಳು ಬಡಗುಪ್ಪಿ ಸರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕು ಕೇಳ್ಕೊಳ್ತೀನಿ. ಮತ್ತೊಂದು ಹಿರಿಯ ಜೀವಿ ಶ್ರೀಮತಿ ಗುಂಡಂ ಟೀಚರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊಳ್ತೀನಿ. ಶ್ರೀಮತಿ ಗುಂಡಂ ಟೀಚರ್ ದಯವಿಟ್ಟು ಚಪ್ಪಾಳೆ ಮುಖಾಂತರ ನಮ್ಮ ವಿಧಾನ ಕರ್ಕೊಂಡು ಓಕೆ ಸೈದ್ರೆ ನಾವೆಲ್ಲ ಒಟ್ಟಿಗೆ ಸೇರೋದು ಒಂದೆಡೆ ಇರೋಣ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತರಾಗಿ ಮತ್ತೊಂದು ಸದ್ಯ FM ಡಬಲ್ ಪದವಿ ಪೂರ್ವ ಕಾಲದಲ್ಲಿ ನೂತನವಾಗಿ ಸ್ನೇಹಿತರು ಹಾಗೆ ನಮ್ಮೆಲ್ಲ ಅಕ್ಕನ ಬಳಿದವರು ಕಾಣ್ತಿದ್ವಿ. ನಮ್ಮೆಲ್ಲ ಕುಟುಂಬ ಪರಿವಾರದವರಿಗೆ ಕೂಡ ಮತ್ತೊಂದು ಸಾರಿ ಪ್ರೀತಿಯಿಂದ ನಾವು ಸ್ವಾಗತ ಮಾಡಿಕೊಳ್ತೀವಿ. ಹಾಗೆ ವಿಶೇಷವಾಗಿರುವಂಥ ಒಂದು ದೊಡ್ಡ ಧನ್ಯವಾದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ, ಗುರುಗಳಿಗೆ, ಗುರು ಮಾತರಿಗೆ, ಪೂಜ್ಯ ಗುರು ಮಾತರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆಗೆ ಭಕ್ತಿ ನಾವು ಸಲ್ಲಿಸ್ತೇವೆ. ಬಂದು ನಿಜವಾಗ್ಲೂ ನಾವೆಲ್ಲ ಪುನೀತರಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಮತ್ತೊಬ್ಬ ಹಿರಿಯ ಗಾಯಕರು ಅದ್ಭುತವಾಗಿರುವಂಥ ಧಾರಾವಾಹಿಯಲ್ಲಿ ಹಾಡಿದ್ದಾರೆ, ಹಿರಿಯ ಗಾಯಕ ಇದ್ದಾರೆ, ವಿಜಯಲಕ್ಷ್ಮಿ ಧಾರವಾಡ ಬಂದಾಗ ಅವರು ಅದ್ಭುತವಾಗಿರುವ ಗಣೇಶ ಗೀತೆಯನ್ನು ಹಾಡ್ತಾರೆ. ಈ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ ನಾವು ನಾಳೆ ಹೇಳಿದೆ ನಮ್ಮ ಕೈಯಾಡ ಈ ಗಣೇಶನ ಗೀತೆ ಮುಂದಿದೆ. ಪ್ರಿಯ
ನಮಗೆ ಗಣೇಶನ ಒಂದು ಶಕ್ತಿ ಬೇಕಾಗ್ತದೆ. ಆತನ ಒಂದು ಅದ್ಭುತವಾಗಿ ಒಂದು ಕರುಣೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ವಿಜಯಲಕ್ಷ್ಮಿ ಕೂಡ ನಾನು ಅರ್ಪಿಸ್ತೇನೆ. ಗಣೇಶನ ಒಂದು ಕೃಪಾಶ್ರಮದಿಂದ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಸಾಕ್ತದೆ. ಸ್ನೇಹಿತರೆ, ಒಂದು ನನ್ನ ವಿನಂತಿ, ವಿಡಿಯೋ ಮಾಡೋಂಥವ್ರು ದಯವಿಟ್ಟು ಇಲ್ಲಿಗೆ ಬರಬೇಕು. ದಯವಿಟ್ಟು ನಾವು ಆಸೀನ ಆಗಬೇಕು ಅಂತ ಕೇಳ್ಕೊಳ್ತೀವಿ. ದಯಮಾಡಿ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ, ಸಾಕಷ್ಟು ಜಾಗ ಇದೆ. ನಿಂತ್ಕೊಳ್ಳೋದು ಬೇಡ, ಎಲ್ಲರೂ ಕೂತ್ಕೊಳ್ಳೋಣ, ಬಹಳಷ್ಟು ಸಮಯ ಆಗ್ತದೆ. ಅಕ್ಕನ ಬೆಳೆದ್ರು ಕೂತ್ಕೊಳ್ರಿ, ನಿಮಗಾಗಿ ಖುಷಿ ಹಾಕಿವಿ, ಕೂತ್ಕೊಳ್ರಿ ಚೆನ್ನಾಗಿ ಅನಿಸ್ತದೆ, ಗಾಳಿ ಬರ್ತದೆ ಮತ್ತೊಂದು ಸ್ವಲ್ಪ ಅಡ್ಡಿಲ್ಲ. ಎಲ್ಲ ಸ್ನೇಹಿತರು ಕೂಡ ಒಳಗಡೆ ಬರ್ತೀರಿ, ಎಲ್ಲ ಕೂತ್ಕೊಳ್ತೀವಿ, ಒಳ್ಳೆ ಕಾರ್ಯಕ್ರಮನ ನಿರ್ವಹಿಸ್ತೀವಿ ಅಂತ ಕೇಳ್ಕೊಳ್ತಾ, ಹಾಗೆ ವಿಶೇಷವಾಗಿ ಬೋಲೋ ಭಾರತ್ ಮಾತಾ ಕಿ ಎಷ್ಟು ಚೆನ್ನಾಗಿ ಕೇಳಿಸ ಬರೀ ಬಂಧುಗಳೇ. ಈಗ ತಾನೇ ವೇದಿಕೆಗೆ ಅತ್ಯಂತ ಭಾವುಕರಾಗಿ ಮತ್ತೆ ನಮ್ಮ ಜೊತೆಗೆ ಸೇರಬೇಕು ಅಂತ ಒಮ್ಮನಸ್ಸಿನಿಂದ ವೇದಿಕೆಗೆ ಆಗಮಿಸಿದಂಥ ನೆಚ್ಚಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು RS ಮುರಳಿ ಸಾಹೇಬರು ವೇದಿಕೆಯಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಸ್ನೇಹಿತರು ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ತೀವಿ, ಸ್ವಾಗತ. ಹಾಗೆ ಒಂದು ಸುಂದರ ಕ್ಷಣಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಸರ್, ತಮ್ಮ ಪರ್ಮಿಷನ್ ತಗೊಂಡು ಒಪ್ಪಿಗೆ ತಗೊಂಡು ನಾವು ಮತ್ತೆ ಹೈಸ್ಕೂಲ್ ಬರ್ತೀವಿ ಸರ್, ಬ್ಯಾಗ್ ಬಿಟ್ಟು ಬರ್ತೀವಿ ಸರ್ ಅಂತ ನಾವು ಒಪ್ಪಿಗೆ ಕೊಟ್ಟರೆ ನಾವು ಮತ್ತೊಂದು ಸಲ ಪ್ರೇಯರ್ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. 11 ಗಂಟೆ 40 ನಿಮಿಷ ಕೇಳಿಕೊಳ್ಳೋದು ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ನಾವೆಲ್ಲ ಸ್ನೇಹಿತರು ಕಾತರ ಇದು ಆಗ್ಬೋದಾ ಓಕೆ. ನೋಡ್ರಿ ಸರ್, ಎಷ್ಟು ನಾವೆಲ್ಲ ಜೈ ಭಾರತ ಜನನೀಯ ಜೊತೆಗೆ ಹಾಡಿಗೆ ಬಯಸ್ತಾರೆ. ಸುದ್ದಿ ಓದೋರು ಅದಾರ ಸರ್, ಪಂಚಾಂಗ ಓದೋರು ಅದಾರ, ಸುಭಾಷಿತ ಓದೋರು ಅದಾರ, ದಯವಿಟ್ಟು ಅವಕಾಶ ಮಾಡ್ಕೊಡ್ರಿ. ನಮ್ಮ ದವಾಣಿ ಸರ್ ಸಾವಧಾನ ವಿಶ್ರಾಮಿ ಅಲ್ಲೇ ಇಟ್ಕೊಂಡು ಹೇಳ್ತಾರೆ. ಇವತ್ತು ಮತ್ತೊಂದು ಸಲ ನಾವೆಲ್ಲ ಹೈಸ್ಕೂಲ್ ಬಂದಿವಿ ಅಂತ ಭಾವಿಸೋಣ. ಸ್ನೇಹಿತರೆ, ದಯವಿಟ್ಟು ಎದ್ದಿಟ್ಕೊಳ್ತೀವಿ, ನಾಡಗೀತೆಯನ್ನು ಒಟ್ಟಾಗಿ ಹೇಳ್ತೀವಿ ತಿಳಿಸ್ಬೋದರವಾಗಿ. ಅಲ್ಲ, ನೀವೆಲ್ಲ ಅದೇ ಬರೀ ಒಟ್ಟಿಗೆ ಮುಂದೆ ಕಾಣಿಸ್ತೀವಿ, ನಾವೆಲ್ಲ ಕಾಣಿಸ್ಬೇಕು. ವಿಡಿಯೋ ಮಾಡ್ತಿದ್ರೆ ಚೆನ್ನಾಗಿ ಕಾಣಿಸ್ಬೇಕಲ್ಲ, ದಯವಿಟ್ಟು ಎಲ್ಲ ಮುಂಬರಿ. ಸ್ನೇಹಿತರೆ, ನಾನು ಲಮಣಿ ಸರ್ ಶಿಷ್ಯರಾಗಿ ಮರಿ ಶಿಷ್ಯ, ನಾನು PE ಟೀಚರ್ ಆಗಿದ್ದೀನಿ. ಸರ್ ಬಂದು ದೊಂದೂರು ಸರ್ ಪರವಾನಗಿ ತಗೊಂಡು ಲಮಣಿ ಸರ್ ಪರ್ಮಿಷನ್ ತಗೊಂಡು ಸಾವಧಾನ ವಿಶ್ರಾಮ ಕೊಡ್ತೀನಿ. ನಾಳೆಗಿದೆ ಏಕ್ ಸಾಶ್ವರಿಕರ್ ಸುದ್ದಿ ಹೇಳೋರು ಯಾರ್ದ್ರಿ ದಯವಿಟ್ಟು ಮೇಲೆ ಬರಿ, ಸುದ್ದಿ ಹೇಳೋರು ಯಾರ್ದು ಬರಿ, ಅಮರವಾಣಿ ಹೇಳೋರು ಯಾರ್ದು ಮೇಲೆ ಬರಿ. ಹಳೆಯ ವಿದ್ಯಾರ್ಥಿಗಳಿರಲ್ಲ ಬರಿ ಮೇಲೆ ಬರಿ. जय हे
ಶಾಂತಿಯ ತೋಟ ರಸಿಕರ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕರ ಹೋಲುವ ದೊರೆಗಳ ನಾಮ ಕಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಭಾರತ ಜನನಿಯ ತನುಜಾತೆ ಜಯ ಹೇ ಸ್ವಾಗತ ಮಾಡಿಕೊಳ್ಳಿಕ್ಕೆ ನಮ್ಮ ಹುಬ್ಬಳ್ಳಿಯ ಕರ್ನಾಟಕ ವಿದ್ಯುತ್ ನಿಗಮ ಮಂಡಳಿಯಲ್ಲಿ ಕ್ಲಾಸ್ 1 ಆಫೀಸರ್ ಕೆಲಸ ಮಾಡುವಂಥ ಸ್ನೇಹಿತ ಮಾಜರಾಜ್ ಪೂಜಾರಿ ವೇದಿಕೆ ಬರಬೇಕು. ಅವರು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರನ್ನು ಕೂಡ ವಿಶೇಷವಾಗಿ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ಳಿಕ್ಕೆ ಕೇಳಿಕೊಳ್ತಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ನನಗೆ ವಿದ್ಯಾದಾನ ಮಾಡುವಂಥ ಎಲ್ಲ ಗುರುಗಳಿಗೂ ನಮಿಸುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರುವಂಥ ಎಲ್ಲ ಗೆಳೆಯರ ಬಳಗ ಹಾಗೂ ಅವರ ಕುಟುಂಬಕ್ಕೆ ನಮಿಸುತ್ತಾ ಇವತ್ತು FM ಡವಾಲಿ ಸಂಯುಕ್ತ ಬಹಳ ಒಂದು ಪವಿತ್ರವಾದ ಒಂದು ಹೆಸರದು. ಅದೇ ರೀತಿ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿ ಟೀಚರ್ ಅಂತ ಕರಿತೀವಿ, ನಮ್ಮ ಹಿಂದೂ ಸಂಸ್ಕೃತಿ ಗುರು ಅಂತ ಕರಿತೀವಿ. ಗುರುವಿಗೂ ಮತ್ತು ಟೀಚರ್ಗೂ ಬಹಳ ವ್ಯತ್ಯಾಸ ಐತಿ. ಪಾಶ್ಚಿಮಾತ್ಯ ಸಂಸ್ಕೃತಿ ಟೀಚರ್ ಅಂದ್ರೆ ಬರೀ ಕಲಿಸೋರು ಅಷ್ಟೇ ಆಗ್ತಾರೆ. ಬಟ್ ಭಾರತೀಯ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಒಳಗೆ ಗುರು ಅಂದ್ರೆ ಅದು ನಮ್ಮ ಎಲ್ಲ ಸರ್ವಸ್ವ ಅಂತ ನಾವು ತಿಳ್ಕೊಂತೀವಿ. ಇವತ್ತು ಪಾಶ್ಚಿಮಾತ್ಯ ಗುರುಗಳು ಕೇವಲ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ತಾರೆ. ಭಾರತ ದೇಶದ ಗುರುಗಳು ಕಂಪ್ಲೀಟ್ ಆಗಿ ನಮ್ಮನ್ನು ಸುಸಂಸ್ಕೃತಾಗಿ ಮಾಡ್ತಾರೆ. ಅದ ನಮಗೂ ಮತ್ತು ಪಾಶ್ಚಿಮಾತ್ಯರಿರುವಂತಹ ವ್ಯತ್ಯಾಸ. ಪುರಂದರದಾಸರು 1586ನೇ ಇಸ್ವಿಗಳನ್ನ ಹೇಳ್ಯಾರ, ಗುರುವಿನ ಗುಲಾಮನಾಗುವ ತನಕ ದೊರೆಗಳನ್ನ ಮುಗುತ್ತಿ ಅಂತ ಹೇಳಿ. ಅದು ಇವತ್ತಿಗೂ ಸಹ ಎಷ್ಟು ಪ್ರಸ್ತುತ ನೋಡ್ರಿ. ನೀನು ಎಲ್ಲ ವೇದಗಳನ್ನು ಓದು, ಎಲ್ಲ ಶಾಸ್ತ್ರಗಳನ್ನು ಓದು, ಎಲ್ಲ ಪುರಾಣಗಳನ್ನು ಓದು, ನ್ಯಾಯಕತೆಯನ್ನು ಓದು, ನಿನ್ನ ದೇಹಕ್ಕೆ ನೀನು ಸುಖಭೋಗಗಳನ್ನು ತ್ಯಜಿಸು, ಆದ್ರೆ ನಿನ್ನ ಗುರುವಿನ ಗುಲಾಮನಾಗಲಿಲ್ಲ ಅಂದ್ರೆ ನಿನಗೆ ಮುಕ್ತಿ ಸಿಗುವುದಿಲ್ಲ ಅಂತೇಳಿ 1586 ಪುರಂದರದಾಸರು ಹೇಳಿದ ಮಾತು ಸರ್ವಕಾಲಿಕ ಸತ್ಯ. ಸರ್ವಕಾಲಿಕ ಸತ್ಯ. ನಮ್ಮ ನಿಜವಾದ ಗುರು ಅನ್ನೋದನ್ನ ನಾವು ಕರಿತೀವಿ. ಗುರು ಎಲ್ಲಿಂದ ಬಂತಂದ್ರೆ ನಮ್ಮ ನಿಜವಾದ ಗುರುಗಳು ಋಷಿಗಳು ನಿಜವಾದ ಗುರುಗಳು. ಆ ಋಷಿಗಳ ಮುಖಾಂತರ ಗುರುವನ್ನು ಪರ ಕರಿತೀವಿ. ನಮ್ಮ ನಿಜವಾದ ಮೊದಲನೇ ಗುರುಗಳು ನಮ್ಮ ಪೂರ್ವ ಋಷಿಗಳು. ಅವರೆಲ್ಲ ಯಾರಿಂದನೂ ವಿದ್ಯೆ ಪಡೆದು ವಿದ್ಯೆ ಕಲಿಸಲಿಲ್ಲ. ನಾವು ಇವತ್ತು ವೇದಗಳ ಶ್ರುತಿಗಳು ಮತ್ತು ಸ್ಮೃತಿಗಳು ಅಂತ ಕರಿತೀವಿ. ಅವರು ಕಿವಿಯಿಂದ ಕೇಳಿದ್ದು ಮತ್ತು ಸ್ಮೃತಿಯಿಂದ ಬಂದಿದ್ದನ್ನ ಅವರು ವಿದ್ಯಾದಾನ ಮಾಡ್ಕೊಂಡ್ರು. ಆ ಋಷಿಗಳೇ ನಮ್ಮ ಮೂಲ ಗುರುಗಳು. ಇವತ್ತು ಅದ ನಂತರ ನಮ್ಮ ಬ್ರಿಟಿಷರು ಬಂದ್ರೆ ನಾವು ಟೀಚರ್ ಗುರುಗಳು ಅಂತ ಇದಕ್ಕೆ ಬಂದಿದ್ವಿ. ನಮ್ಮ ಹಿಂದೂ ಸಂಸ್ಕೃತಿಗಳ ನಿಜವಾದ ಗುರುಗಳಂದ್ರೆ ಋಷಿಗಳು. ಅವರೇ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಅವರಿಗೆ ವಿಶ್ವ ಪಾಟೀಲ್ ಇವರು ಹುಗುಚ್ಚವನ್ನು ನೀಡಿ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾರೆ. ವಿಶ್ವ ಪಾಟೀಲ್ ವೆಂಕಟೇಶ್ ಮಂದಿ ಅವರು ವಿಶ್ವ ಪಾಟೀಲ್ ಇರ್ತಾಗಿಲ್ಲ. ವೆಂಕಟೇಶ್ ಮಂದಿ ಅವರು ಅವರಿಗೆ ಹೂಗುಚ್ಚವನ್ನು ನೀಡಿ ಅವರಿಗೆ ಸ್ವಾಗತ ಕೋರ್ಬೇಕಂತ ಕೇಳ್ಕೊಳ್ತಾರೆ. ಎಲ್ಲರೂ ಚಪ್ಪಾಳೆಯನ್ನು. अखंड ज्योति जलाओ सबके मन मंदिर में, अखंड ज्योति जलाओ, अखंड ज्योति जलाओ, अखंड ज्योति जलाओ। कोटि सूर्य सम तेज प्रकाशा,
ಕೋಟಿ ಸೂರ್ಯ ಸಮ ತೇಜ ಪ್ರಕಾಶ ಗುರು ತುಮ್ ಹೋ ದಿವ್ಯ ಸ್ವರೂಪ ಅಖಂಡ ಜ್ಯೋತಿ ಜಲಾವೋ ದಿವ್ಯ ಜ್ಯೋತಿ ಜ್ಞಾನ ಜ್ಯೋತಿ ಪ್ರೇಮ ಜ್ಯೋತಿ ಜಲಾವೋ अखंड ज्योति जलाओ सबके मन मंदिर में अखंड ज्योति जलाओ अखंड ज्योति जलाओ अखंड ज्योति जलाओ ಬೆಳಗಿಸಿ ಅಜ್ಞಾನವನ್ನು ಉಳಿಸಿ ದೀಪ ಬೆಳಗಿಸಿ ಜ್ಞಾನದ ದೀಪಿಗೆನ ಬೆಳಗಿದಂತ ಪರಮ ಪೂಜ್ಯ ಎಲ್ಲ ಗುರುವರಿಗೆ ಈ ಸಭಾಪೂರ್ವಕವಾಗಿ ಅವರಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸ್ತೇವೆ. ದಯವಿಟ್ಟು ತಾವು ತಮ್ಮ ಅಮೃತ ಹಸ್ತದಿಂದ ನಮ್ಮಲ್ಲಿರುವಂಥ ಅಜ್ಞಾನವನ್ನು ಕೂಡ ಇನ್ನೂ ಇಲ್ಲಿರುವಂತಹ ಅಜ್ಞಾನವನ್ನು ಹೋಗಲಾಡಿಸಿ ತಮ್ಮ ದೀಪದ ಬೆಳಕನ್ನು ನೀಡಿದ್ದೀರಿ. ಹಾಗಾಗಿ ತಮಗೆಲ್ಲರಿಗೂ ಮತ್ತೊಂದು ಸಾರಿ ಕೋಟಿ ಪ್ರಣಾಮವನ್ನು ಸಲ್ಲಿಸ್ತಿದ್ದೇವೆ. ನಮ್ಮಲ್ಲಿರುವ ಇನ್ನೂ ಬಹಳಷ್ಟು ಅಜ್ಞಾನ ಇದೆ, ಅದನ್ನು ಕೂಡ ಹೋಗಲಾಡಿಸಿದ್ರಿ. ಈ ಕ್ಷಣದಿಂದ ನಾವೆಲ್ಲ ಪವಿತ್ರರಾಗಿದ್ದೇವೆ. ಮತ್ತೆ ಜ್ಞಾನವಂತರಾಗಲಿಕ್ಕೆ ನಮ್ಮ ಗುರುಗಳು ನಮ್ಮ ದೀಪವನ್ನು ಬೆಳಗಿಸಿ ಜ್ಞಾನದ ದೀಪಿಗೆಯನ್ನು ನೀಡಿದ್ದಾರೆ. ಇದಕ್ಕಾಗಿ ಮತ್ತೊಂದು ಸಾರಿ ಎಲ್ಲ ಸಂಭ್ರಮದ ಎಲ್ಲ ಸ್ನೇಹಿತರಿಂದ ಎಲ್ಲ ಗುರುಗಳಿಗೆ ಕೋಟಿ ಪ್ರಣಾಮವನ್ನು ಸಲ್ಲಿಸಿದ. ಹಾಗೆ ಸಂತೋಷ ಲಕ್ಷಣ ಹೇಳ್ತದೆ ದೀಪ ಕಡ್ಡಿ ಕೊರಿತೀನಿ ನಾನು ಬೆಂಕಿಯಾಗಿ ಉರಿತೀನಿ, ಆದ್ರೆ ನಾನು ಮಾತ್ರ ಸುಟ್ಟುಕೊಳ್ತೀನಿ, ಜಗತ್ತಿಗೆ ಬೆಳಕನ್ನ ಕೊಡ್ತೀನಿ ಅಂತ ಅದು ದೀಪ ಹೇಳ್ತದೆ, ಬತ್ತಿ ಹೇಳ್ತದ. ಹಾಗೆ ಆ ಬೆಳಕು ಗುರುಗಳಾಗಿರ್ತಾರ, ಆ ಬತ್ತಿ ಶಿಷ್ಯರಾಗಿರ್ತಾರ, ಎಣ್ಣೆ ಗುರುಗಳ ಜ್ಞಾನ ಆಗಿರ್ತದ. ಈ ದಿಸೆಯೊಳಗೆ ನಾವೆಲ್ಲರೂ ಪುನೀತರಾಗಿದ್ದೇವೆ. ಮತ್ತೊಂದು ಸಾರಿ ಕೋಟಿ ಪ್ರಣಾಮ ಸಲ್ಲಿಸುವುಗಳೇ, ಮತ್ತೊಂದು ಸಾರಿ ಎಲ್ಲರಿಗೂ ಕೂಡ ನಾವು ಕೋಟಿ ಪ್ರಣಾಮ ಸಲ್ಲಿಸಿ ಈ ಒಂದು ಅಭೂತಪೂರ್ವವಾಗಿರುವಂತಹ ಮುಖ್ಯ ಘಟ್ಟಕ್ಕೆ ಬರ್ತೀವಿ. ಸ್ನೇಹಿತರೆ, ಗುರುವಂದನ ಕಾರ್ಯಕ್ರಮ ಅಂತ ಹೇಳ್ತೀವಿ. ನಮ್ಮೆಲ್ಲ ಸ್ನೇಹಿತರು ಬಹಳಷ್ಟು ದಿನಗಳಿಂದ ಸೇರಿಕೊಂಡು ಗುರುಗಳಿಗೆ ಏನೋ ಒಂದು ಸಲ್ಲಿಸ್ಬೇಕಂತ, ಗುರುಗಳಿಗೆ ಎಂದೆಂದಿಗೂ ಕೂಡ ನಿಮ್ಮ ಋಣವನ್ನು ಮುಟ್ಟಿಸ್ಲಿಕ್ಕೆ ಆಗಲ್ಲ, ಎಂದಿಗೂ ಕೂಡ ನಿಮ್ಮ ಋಣವನ್ನು ಮುಕ್ತ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕಡೆಯಿಂದ ಏನು ಕೊಟ್ಟರು ಸಾಧ್ಯ ಇಲ್ಲ. ನಮ್ಮ ಹಡೆದ ತಾಯಿ ಹೆತ್ತ ಭೂಮಿ ಹೆತ್ತ ತಾಯಿ ಹೊತ್ತ ಭೂಮಿ ಹಾಗೆ ಗುರುವರಿಯ ಈ ಮೂರಕ್ಕೆ ಎಷ್ಟು ಸಮಾನ ಶಕ್ತಿ ಇದೆ ಅಂತಂದ್ರೆ ಬಹುಶಃ ತಾಯಿಗೆ, ಗುರುವಿಗೆ, ತಂದೆಗೆ, ಈ ಭೂಮಿಗೆ ಕಾಲೊಳಗೆ ಚಪ್ಪಲಿ ಮಾಡಿ ನಮ್ಮ ಚಾರ್ಮದಿಂದ ಹಾಕಿದ್ರು ಕೂಡ ಕಡಿಮೆನೇ ಆಗ್ತದೆ ಒಳ್ಳೆ. ಅಂದ್ರೆ ಇದು ಭಾವನಾತ್ಮಕವಾಗಿರುವಂತಹ ಭಾಷೆ. ಇವತ್ತು ನಾವೆಲ್ಲ ಪುನೀತರಾಗಿದ್ದೇವೆ ಗುರುಗಳೇ, ಅದಕ್ಕೆ ಧನ್ಯೋಸ್ಮಿ. ನಾವೆಲ್ಲ ಆ ದಿಸೆಯೊಳಗೆ ಗುರುಗಳ ಒಂದು ವಂದನೆ ಕಾರ್ಯಕ್ರಮ ಇರ್ತದೆ. ಆ ವಂದನೆ ಕಾರ್ಯಕ್ರಮ ನಮ್ಮ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಯಸ್ಸಲ್ಲಿ ಬಹಳ ಚಿಕ್ಕವರು, ಮೃದುತ್ವದಲ್ಲಿ ಬಹಳಷ್ಟು ಹಿರಿಯರು, ಮುತ್ಸದ್ದಿಯಲ್ಲೂ ಕೂಡ ಬಹಳಷ್ಟು ಹಿರಿಯರು. ಅವ್ರು ನೋಡ್ಬಿಟ್ರೆ ಹೆಂಗಾಗತ್ತಂದ್ರೆ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನೀರು ಸಾಧಿಕ ನಿರ್ಮಲ. ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ. ಯಾಕೆ ಮಾತು ಹೇಳಿದಂತಂದ್ರೆ, ಜ್ಯೋತಿಯ ಪ್ರಕಾಶ ಶಕ್ತಿ ಅವರಲ್ಲಿ ಇಡೀ ತಾಲೂಕಿನ ಇಡೀ ಶಿಕ್ಷಕರ ಮನದ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕೊಡುವಂತ ವಿಧಿ ಇದೆಯಲ್ಲ, ಶಕ್ತಿ ಇದೆ, ಅದು ನಮ್ಮ ಗುಡಿ ಸಾಗರತ್ತಿದೆ. ಹಾಗಾಗಿ ಸನ್ಮಾನ್ಯ RS ಗುಡಿ ಸಾಗರ ನೇತೃತ್ವದಲ್ಲಿ ಎಲ್ಲ ಗುರುಗಳು ನಮಗೆ ಇವತ್ತು ವೇದಿಕೆಯಲ್ಲಿದ್ದಾರೆ. ನಮ್ಮ ಸ್ನೇಹಿತರು ಐದು ಜನ ಬರ್ತಾರೆ. ವಿಶೇಷ ಅಂತಂದ್ರೆ ನಮ್ಮ ಸ್ನೇಹಿತರು 3 ಜನ ಗಂಡು ಬರ್ತಾರೆ, 2 ಹೆಣ್ಮಕ್ಳು ನಮ್ಮ ಸಹೋದರಿ ಬರ್ತಾರೆ. ಬಂದು ಶಿಷ್ಟಂದ್ರೆ ಅವರು ಸನ್ಮಾನ ಮಾಡಬೇಕು ಅಂತ ಕೇಳಿಕೊಂಡಾರೆ ಸರ್. ದಯವಿಟ್ಟು ಅವರನ್ನು ಸ್ವೀಕರಿಸಬೇಕು. ನಮ್ಮ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಈ ಒಂದು ಕಾರ್ಯಕ್ರಮ ನೆರವೇರ್ತದೆ. ಹಾಗೆ ಮತ್ತೊಂದು ಕಡೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ನಮ್ಮ ಸ್ನೇಹಿತ, ಸಾರ್ಥಕತೆ ಮತ್ತು ಧನ್ಯದ ಭಾವನೆಯಿಂದ ನಾವು ಮಾಡ್ತಾ ಇದ್ದೀವಿ. ಇದು ಸುಮ್ಮನೆ ಡಂಬಾಚಾರಕ್ಕೆ ಒಂದು ಪೇಟ ಹಾಕೊಂಡು ಮಾಲಿ ಹಾಕಿ ಮಾಡುವಲ್ಲ. ನಮ್ಮ ಎಲ್ಲ ಶಕ್ತಿಯನ್ನು ಮೀರಿ ನಮ್ಮ ಭಾವಪೂರ್ಣವಾಗಿ ಶ್ರದ್ಧೆಯಿಂದ ಶ್ರದ್ಧಾವಾನ್ ಭವಿತೆ ಜ್ಞಾನ ಅಂತ ಎಲ್ಲಿ ಶ್ರದ್ಧೆ ಇದೆ ಲಾಭ ಜ್ಞಾನ ಸಿಗ್ತದೆ ಎನ್ನಲಿಕ್ಕೆ ನಾವು ಆ ದಿಸೆಯಲ್ಲಿ ಸಾರ್ಥಕತೆಯನ್ನು ಬರಲಿಕ್ಕೆ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆ ದಿಸೆಯೊಳಗೆ ನಾವೆಲ್ಲ ಪ್ರಥಮದಲ್ಲಿ
ವಂದಿಸಲಿಕ್ಕೆ ಬರ್ತಾರೆ. ಇದಕ್ಕೆ ಗಿರೀಶ್ ಹಾಗೂ ತಂಡದವರು ದಯವಿಟ್ಟು ವೇದಿಕೆ ಬರಬೇಕು. ದಯವಿಟ್ಟು ವೇದಿಕೆ ಬರಬೇಕು. ಶಾಲ್ ಹಾಕಿ ಬಂದಿಗೆ ಶಾಲ್ ಹಾಕಿ ಶಾಲ್ ಹಾಕಿ ಶಾಲ್ ಹಾಕಿ ಚಪ್ಪಾಳೆ 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 ಸೀರೆ ಮೇಡಮ್ ಸೀರೆ ಅಖಂಡ ವರ್ಷ ಸೇವೆಯನ್ನು ಸಲ್ಲಿಸಿ ಎಲ್ಲ ವಿದ್ಯಾರ್ಥಿಗಳ ಬದುಕುಗಳ ಉದ್ಧಾರವನ್ನು ಮಾಡಿರುವ ಮಹಾನ್ ಪೂಜ್ಯ ಗುರುಗಳಿಗೆ ಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತಲೇ ಈ ಪೂಜನೀಯ ಭಾವನೆಯನ್ನೆಲ್ಲ ಶಿಷ್ಯಗಳಿಗೆ ಸಮರ್ಪಣವಾಗಿದೆ. ಆ ದಿಶೆಯೊಳಗೆ ನಾವೆಲ್ಲ ಸಂತೋಷವಾಗಿದ್ದೇವೆ. ನಮ್ಮ ಪೂಜ್ಯ ಯಾವುದಾದ್ರೂ ಗುರುಗಳನ್ನು ಸ್ವೀಕರಿಸಿದ್ದಾರೆ. ಪುಸ್ತಕ ಹಿಡ್ಕೊಂಡು ಖುಷಿನೇ ಬೇರೆ. ನಮ್ಮ ಬಿಜಾಪುರ ರಾಜ ಅವರು ಅವರ ಪರಿಚಯ ಮಾಡ್ಕೊಬೇಕಂತ ಕೇಳ್ಕೊಂಡು. ಆಕಾಶದಿಂದ ಧರೆಗಿಳಿದು ಬಂದೇ ಆಕಾಶದಿಂದ ಅನ್ನಂತ ಶ್ರೀಮತಿ ಕಲಾವತಿ ಚನ್ನಬಸಯ್ಯ ಹೊಳದ್ ಇವರು ದಿನಾಂಕ 23/12/1952 ಗದಗ ಜಿಲ್ಲೆ ಜನಿಸಿದರು. ಇವರು ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಶಿಕ್ಷಣ ಗದಗದಲ್ಲಿ ಮುಗಿಸಿ ಉನ್ನತ ವ್ಯಾಸಂಗಕ್ಕೆ ಧಾರವಾಡದಲ್ಲಿ ಸ್ನಾತಕ ಪದವಿಯನ್ನು ಪಡೆದು ತಂದುಕೊಂಡ BD ತರಬೇತಿಯನ್ನು ಗದಗ ಜಿಲ್ಲೆ ಪೂರ್ಣಗೊಳಿಸಿ ಅಂದಿನ ಧಾರವಾಡ ಜಿಲ್ಲೆಯಲ್ಲಿ ಶಿರಹಟ್ಟಿ ಎಫ್ಎಂಡವಾಲಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ದಿನಾಂಕ 1983ರಂದು ಕನ್ನಡ ಭಾಷೆ ಶಿಕ್ಷಕಿಯರಾಗಿ ಸೇವೆಯನ್ನು ಪ್ರಾರಂಭಿಸಿದರು. ತಮ್ಮ ಎಲ್ಲ ವಿದ್ಯಾರ್ಥಿಯ ಸಮುದಾಯಕ್ಕೆ ಉತ್ತಮ ಮಾರ್ಗದರ್ಶನ ನೀಡುತ್ತಾ 2012ರಲ್ಲಿ ಇಸಿಯವರೆಗೆ ನಿರಂತರ 29 ವರ್ಷ ಕಾಲ ಸಮರ್ಥಕ ಸೇವೆಯನ್ನು ಸಲ್ಲಿಸಿ ಸೇವೆಯಿಂದ ನಿವೃತ್ತಿ ಹೊಂದಿ ಸದ್ಯ ಗದಗ ಹುಡುಗೋ ಕಾಲಿನಲ್ಲಿ ಪೂಜ್ಯ ಗುರುಮಾತೆಯವರು ತಮ್ಮ ವಿಶ್ರಾಂತಿಯನ್ನು ದಿನಗಳಲ್ಲಿ ಕಳೆಯುತ್ತಿದ್ದಾರೆ. ಸನ್ಮಾನಿಸಿಗೆ ದಯವಿಟ್ಟು ಸ್ನೇಹಿತರು ಗಣೇಶ ಪ್ರಕರಣ ಬರ್ರಿ ಚಪ್ಪಾಳೆ ಜೊತೆಗೆ ಸಮಾಜವರು ಕಥಾ ಕೋಳಿಯವರು ಕೂಡ ವೇದಿಕೆಯಿದ್ದಾರೆ. ಎಲ್ಲರೂ ಸೇರಿಕೊಂಡು ಅಶೋಕ್ ಒಕ್ಕರ್ ಬರ್ರಿ ಚಪ್ಪಾಳೆ ಈ ಸಂದರ್ಭದಲ್ಲಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಒಂದು ಕಡೆ ನಮ್ಮೆಲ್ಲ ಸ್ನೇಹಿತರು ಕೋರಿಶೆಟ್ಟರ್ ಸರ್ ಪರಿಚಯ ಯಾಕಂದ್ರೆ ಕೋರಿಶೆಟ್ಟರ್ ಸರ್ ಪರಿಚಯ ನಮ್ಮ ಸಹೋದರಿ ನಮ್ಮ ವಿಜಯ್ ಕುಮಾರ್ ಅವರು ಬರ್ತಾರೆ. ವೀರೇಶ್ ಅಂಗಡಿಯವರು
ಸಾಗರ್ ಅವರು, ಹಾಗೆ ಬಂತಿ ವಿಜಯ ದಯವಿಟ್ಟು ಬರಬೇಕು. ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗಿ. ಹಾಗೆ ಶ್ರೀಮತಿ ಯಶೋಧ ಕಂಠಿವಾಳ ಕೂಡ ವೇದಿಸಿದ್ದಾರೆ. ಗುರು ಮಹಿಳೆಯರಿಗೆ ಭಕ್ತಿಪೂರ್ವಕ ನಮಸ್ಕಾರ. ಗುರು ಪರಿಚಯ ಮಾಡ್ತಾ ಅರ್ಜುನ ಮಾಡಿಕೊಟ್ಟಂತ ನಮ್ಮ ಸ್ನೇಹಿತರಿಗೆ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ವಿಷ್ಣು ಶ್ರೀ ಗುರುವೇ ನಮಃ. ನಾನು ಶ್ರೀಮತಿ ಸರಿ ಸರಿ ಓಕೆ. ಶ್ರೀಯುತ ದಾವೂದ್ ಸಾಬ್ ಹುಸೇನ್ ಸಾಬ್ ಸರ್ಕಲ್ ಸರ್ ಬಹಳಷ್ಟು ಹಿರಿಯ ಜೀವಿ, ಹಾಗೆ ಹಿಂದಿ ವಿಷಯ ರಾಷ್ಟ್ರ ಭಾಷಾ ಶಿಕ್ಷಕರಾಗಿ ನಮಗೆಲ್ಲ ವಿಷಯ ಪ್ರವೇಶನ ಕೊಟ್ಟಂತ ಮನೆಯರು. ಅವರಿಗೆ ನಮ್ಮ ಖಾಜಾ ಹಾಗೂ ಪ್ರಕಾಶ್ ಮಂಜಿಯವರು, ಹಾಗೆ ವಿನಾಯಕ್ ಜೊತೆಗೆ ನಮ್ಮಿಬ್ಬರು ನಮ್ಮ ಸಹೋದರಿಯರು ಬರಬೇಕು ವೇದಿಕೆಯನ್ನು ಕೇಳ್ಕೊಳ್ತೀನಿ. ಎಲ್ಲರೊಟ್ಟಿಗೆ ಗುರುಗಳ ವಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಲೀಲಾ ಹರ್ಲಾಪುರ ಅವರು, ಲೀಲಾ ಹರ್ಲಾಪುರ ಅವರು ಇಲ್ಲ ಹರ್ಲಾಪುರ ಅವರು ಬರೀ ಬರಬೇಕು ವೇದಿಕೆಗೆ. ಮೇಡಮ್ ಹೋಗಿ ಹೋಗಿ ಮಂಜು ಕಳೆಯವರು ಓದ್ತಾರೆ. ಮಾತಾಡೋದಿಲ್ಲ, ಪಾಠವನ್ನು ನಿಧಾನವಾಗಿ ಮಾಡಿ ನಮಗೆಲ್ಲರಿಗೂ ಮದತ್ತ ಮಾಡುವಂಥ ಮಹನೀಯರು. ಈ ಗುರುಗಳ ಪರಿಚಯವನ್ನು ನಾವು ಮುಳುಗುದು ಮಾಡ್ಕೊಂಡು ಕೇಳ್ಕೊಳ್ತಾರೆ. ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರಗಳು. ಗುರುವಿನಿಗೆ ದೈವಕ್ಕೆ ಗುರುವನ್ನು ತೋರುವುದೇ ಸರ್ವಜ್ಞ. ಶ್ರೀಮಾನ್ ಮಲ್ಲಪ್ಪ ನೀಲಕಂಠಪ್ಪ ಗೋನಾಳರು ಕೊಪ್ಪಳ ಜಿಲ್ಲೆಯ ಮಾದಿಲು ಗ್ರಾಮದಲ್ಲಿ ದಿನಾಂಕ 1/6/1955 ಜನಿಸಿದರು. ಸಹೋದರಿಗಳು ಇಬ್ಬರು 2 ಜನ ಬರ್ತಾರೆ ವೇದಿಕೆಗೆ. ಗುರುಗಳ ಕಿರು ಪರಿಚಯವನ್ನ ನಿಗಮ್ ಟೀಚರ್ ಕಮಲ್ ಸರ್ ಪರಿಚಯ, ಕಿರು ಪರಿಚಯ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿಕೊಂಡ್ರು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನಮ್ಮ ಮುನ್ನಾಜಿ ಹುಡುಗನವರು, ಹಾಗೆ ಸುರೇಶ್ ಅಣ್ಣ ಟಿಕ್ ಟಾಕ್ ಸ್ಟಾರ್ ಸುರೇಶ್ ಅಣ್ಣ, ಹಾಗೆ ಬಾಬಾಜಾನ್ ಕಾಗದಗ ಹುಲಿ ಒಬ್ಬ ಶಿರಟ್ಟಿ ಹುಲಿ, ಇವರೆಲ್ಲ ವೇದಿಕೆಯಲ್ಲಿ ಗುರುಗಳಿಗೆ ಸನ್ಮಾನವನ್ನು ಮಾಡ್ತಿದ್ದಾರೆ. ನಿಧಾನವಾಗಿ ಮಾಡಿ ಬರೋಣ. ಲಿಫ್ಟ್ ಎತ್ತೋದು ಇದು ಬಹಳ ನಿಧಾನ, ಲಿಫ್ಟ್ ಎತ್ತೋದು. ಓಕೆ, ಥ್ಯಾಂಕ್ ಯು. ಬನ್ನಿ ಜೋರಾಗಿ ಚಪ್ಪಾಳೆ. ಗುರುಗಳ ಪರಿಚಯವನ್ನ ಮುಂದವರ ಬರೀ ಹೆಸರು ಬರೀ ಬರೀ ವೇದಿಕೆ ಬರ್ರಿ ಬರ್ರಿ. ಜಾಧವ್ ಜಾಧವ್ ನೆಕ್ಸ್ಟ್ 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 ಬರೀ ಸರ್ ದಯವಿಟ್ಟು ಬನ್ನಿ. ಪೂಜ್ಯ ಚಳಿವೇಲ್ ಸೆಂಟರ್ ಸರ್ ಅವರ ಗುರುವಂದನದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಪಾಲ್ಗೊಂಡಂತ ಎಲ್ಲ ಸ್ನೇಹಿತರ ಅದೇ ನೀವೆಲ್ಲ ಒಂದು ಸೈಡ್ ಸರ್ಕೊಂಡ್ರೆ ಈ ವಿಡಿಯೋ ಮಾಡಿರೋ ಒಂದು ಸ್ವಲ್ಪ ಸೈಡ್ ಸರ್ಕೊಂಡ್ರೆ, ಯಾಕಂದ್ರೆ ಹಿಂದ್ಗಡೆ ಯಾರಿಗೂ ಏನು ಕಾಣಿಸ್ತಾ ಇಲ್ಲ. ಒಳಗಡೆ ಹಾಗೆ ಡಹಲಾಯಿತು. ಓಹೋ ವಿಠಲ್ ಜಿ ಅವರು ಕೂಡ ವೇದಿಕೆ ಬರ್ತಾರೆ. ನಮ್ಮ ಗುರುಗಳ ಈ ಒಂದು ಸೇವಾ ಕಾರ್ಯದಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತೀನಿ. ಗುರುಗಳ ಪರಿಚಯ ಕಿರು ಪರಿಚಯವನ್ನ ಶ್ರೀಮತಿ ಜ್ಯೋತಿ ಅವರು ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ವಂದನೆಗಳು. ಗುರುಗಳು ಆ ಗುರುಗಳ ಒಂದು ಸೇವೆಯನ್ನು ಮಾಡಲಿಕ್ಕೆ ನಮ್ಮ ದಯವಿಟ್ಟು ವೇದಿಕೆ ಬರ್ತೀರಿ. ಅವರನ್ನ ಸನ್ಮಾನಿಸಿಕೆ ರಮೇಶ್ ಅಣ್ಣ, ನಮ್ಮ ಅನ್ನದಾತ ರಮೇಶ್ ಅಂತ ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಫಕೀರೇಶ್ ಹಡಪಲ್ ದಯವಿಟ್ಟು ವೇದಿಕೆ ಬರಬೇಕು. ಹಾ ಬಾರ ರಮೇಶ್ ಅಣ್ಣ, ಬಾರ. ಗೌಳಿ ಅಣ್ಣ ಮುಂದುವಾಡ ಬರೀ ಬೇಗ ಬರ್ರಿ ಬೇಗ ಬರ್ರಿ. ಗುರುಗಳ ಪರಿಚಯವನ್ನು ನಮ್ಮ ಗಿರಿಜಂಟ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನವಾಲಿ ಕಾಲೇಜಿನ ಹುಲಿ ಅಂತ ಪರಿಚಯ ಮಾಡಿಕೊಟ್ಟ ಪ್ರೊಫೆಸರ್ ಫಕೀರೇಶ್ ಶಿವರಾಮಪ್ಪ ಅಕ್ಕಿ. ಇವರ ಊರು ಶಿರಹಟ್ಟಿ. ಜನ್ಮ ದಿನಾಂಕ 30/5/1900.
ಗುರುಗಳನ್ನ ಸನ್ಮಾನಿಸಲಿಕ್ಕೆ ಪಕ್ಕಿರೇಶ್ ಹಡಪದವರು ಬರ್ತಾರೆ ವೇದಿಕೆಗೆ, ಗಜಾಕೋಶ್ ಅವರು ವೇದಿಕೆ ಬರ್ತಾರೆ, ನಮ್ಮ ಗೂಡರನ್ನ ಬರ್ತಾರೆ, ನಮ್ಮ ಮುಲ್ಲ ದಯವಿಟ್ಟು ಬರೀ. ನೆಕ್ಸ್ಟ್ ಮಾಳಮ್ಮನವರು ಬೆಳ್ಳಟ್ಟಿ ಅಧ್ಯಕ್ಷ ಬರ್ರಿ. ಪರಿಚಯವನ್ನು ನಮ್ಮ ನಿಂಗಮ್ಮ ಗ್ರಾಮದಾಗ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಗುರುವನರನೆಂದವಗೆ ಹರನಶಿಲೆ ಎಂದವಗೆ ಗುರುಪ್ರಸಾದ ಎಂಜಲು ಎಂದವಗೆ ನರಕ ತಪ್ಪುವುದೇ ಸರ್ವಜ್ಞ. ಈ ಸುಸಂದರ್ಭದಲ್ಲಿ ನನ್ನ ನೆಚ್ಚಿನ ಗುರುಗಳಾದ ಶ್ರೀ ಎಸ್ ಪಾಟೀಲ್ ಗುರುಗಳನ್ನು ಪರಿಚಯ ಮಾಡಿಕೊಡುವುದು ನನ್ನ ಭಾಗ್ಯವೇ ಸರಿ. ಯಾಕಂದ್ರೆ ಇವತ್ತು ನಾನು ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡಾಕತ್ತೀನಿ ಅಂದ್ರೆ ಅದಕ್ಕೆ ಕನ್ನಡ ಬಂದಿ ಟೀಚರ್ ದಯವಿಟ್ಟು ಪರಿಚಯ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಆಸೀನದಂತಹ ಪೂಜ್ಯ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಒಂದಕ್ಷರವನ್ನು ಕಲಿಸಿದಾತನೇ ಗುರುವೇ. ನಮ್ಮ ಭದ್ರ ಬುನಾದಿಯನ್ನ ಈ ಮಟ್ಟಕ್ಕೆ ನಮ್ಮ ತಂದಂತ ಎಲ್ಲ ಗುರುಗಳಿಗೆ ಗುರುಮಾದರಿಗೆ ವಂದಿಸುತ್ತಾ ಇವರ ಒಂದು ಕಿರು ಪರಿಚಯವನ್ನು ನಾನು ಇವತ್ತು ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಅಕ್ಷರ ಜ್ಞಾನವನ್ನು ನೀಡಿದಂತ ಪೂಜ್ಯ ಶ್ರೀಮತಿ ಗುಂಡಮ್ಮ ಪುರೋಹಿತ್ ಇವರು ಮುಂಡ್ರಿಗಿಯಲ್ಲಿ 16/4 ಧರ್ಮಪತಿಯವರು ಕಿರು ಪರಿಚಯವನ್ನ ನಮ್ಮ ಮಂಜುನಾಥ್ ಕಾಳಿನ ಮಾಡಬೇಕು. ಹಾಗೆ ಗುರುಮಾತೆಯರ ಒಂದು ಸೇವೆಗಾಗಿ ವಂದನೆಗಾಗಿ ಎಲ್ಲ ನಮ್ಮ ಶ್ರೀಗಳು ಬರ್ಬೇಕಂತ ಕೇಳ್ಕೊಳ್ತೀನಿ. ಇದು ನನಗೆ ಈಗ ಅವ್ರ ಸನ್ಮಾನ ಮಾಡೋದು ನನಗೆ ಸಾರ್ಥಕತೆ, ನನಗೆ ಸಾರ್ಥಕ ಕ್ಷಣ. ಅವ್ರದ್ದು ನಾನು ಸನ್ಮಾನ ಅವ್ರು ಮಾಡೋದಂತ ಅವ್ರಿಗೆ ಸಾರ್ಥಕ ಕ್ಷಣ, ನನಗೆ ಧನ್ಯ ತಕ್ಷಣ. ಕಿರು ಪರಿಚಯ ನನಗೆ ಇಲ್ಲ ಅಂದ್ರೂ ನಾನೇ ಯಾಕೆ ಅಂಡ್ ಕಂಪನಿ ದಯವಿಟ್ಟು ಬರ್ಬೇಕಂತ ಕೇಳ್ಕೊಳ್ತೀವಿ. ಪರಮೇಶ್ವರ್ ಶಿರೆಡ್ಡಿ ಪರಮೇಶ್ವರು ಬರೀ ಪರಮೇಶ್ವರ್. ಶಿವಾನಂದ ಜಪತ್ ಅವರು, ಕೋನಶೆಟ್ಟಿ ಅವರು, ಪ್ರಕಾಶ್ ಮಂಜಿಯವರು ಬೇಕು ಬರೀ ಬೇಕು. ಸದ್ಯ ಬದುಕುರ್ಕಿ ಸರ್ ಈಗ ಪ್ರೌಢಶಾಲೆಯ ಉದ್ಯೋಗೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ. ಮೊದಲನೇ ಸಾರಿ ಕಾರ್ಯಕ್ರಮ ಮಾಡಬೇಕಂತ ನಾನು ಹೈಸ್ಕೂಲ್ಗೆ ಹೋಗಿ ವಿನಂತಿ ಮಾಡ್ಕೊಂಡಾಗ ಒಂದೇ ಮಾತಲ್ಲಿ ನಾನು ಕೊಟ್ಟಿರುವಂತ ಪತ್ರದಲ್ಲಿ ಸುಮ್ಮನೆ ಕಣ್ಣು ಮುಚ್ಚಿ ಗ್ರೀನ್ ಇಂಗ್ಲಿಷ್ ಸೈನ್ ಹಾಕಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿಕೊಟ್ರು. ನಮ್ಮ ನೆಡಗುಂದಿ ಟೀಚರ್ ಕೂಡ ವೇದಿಕೆಯಲ್ಲಿದ್ದಾರೆ. ದಯವಿಟ್ಟು ಅಯ್ಯೋ ತಾಯಿ ದಯವಿಟ್ಟು ಕ್ಷಮ ಮಾಡಿ. ನೆಡಗುಂದಿ ಟೀಚರ್ ಇದ್ದಾರೆ. ಬನ್ನಿ ಜೋರಾಗಿ ಚಪ್ಪಾಳೆ. ಸದ್ಯ ನಾವು ಓದಿ ಹೋಗಿ ನಮ್ಮ ಮಕ್ಕಳು ಓದಕತ್ತಾರ್ರಿ. ಸದ್ಯ ಗುರುಗಳ ಕೈಯಲ್ಲಿ ಓದಕತ್ತಾರಲ್ಲ. ಓಹೋ ಬಸವರಾಜ್ ಬೆಳಗ್ಗೆ ಬಾರಪ್ಪ ಬಾರ ಥ್ಯಾಂಕ್ ಯು. ನಮ್ಮ ಸಿದ್ದರಾಮಯ್ಯ ಮರಳುಮಠ ಅಜ್ಜರು ಒಂದು ದಯವಿಟ್ಟು ವೇದಿಕೆ ಬರಬೇಕು. ಅವರು ಕೂಡ ಸ್ವಾಗತ ಮಾಡಿಕೊಳ್ತೀನಿ. ಗುರುಗಳ ದಯವಿಟ್ಟು ಬನ್ನಿ. ಎಲ್ಲ ಗುರುಗಳಿಗೆ ಸನ್ಮಾನ ಮಾಡಬೇಕಂತ ಹೇಳ್ತೀನಿ. ಮೈಲಾರಪ್ಪ ಸುಂಕರ್ ಬನ್ನಿ, ದಯವಿಟ್ಟು ಬನ್ನಿ.
ಆಶೀರ್ವಾದ ತಗೊಂಡ್ವಿ. ಗುರುವಂದನೆ ಕಾರ್ಯಕ್ರಮ ಇದು ಸತ್ಯ ವೇದಿಕೆ ಗುರುಗಳು. ದಯವಿಟ್ಟು ಯಾರು ಗಡಬಡ ಮಾಡಬೇಡ್ರಿ, ನಿಧಾನವಾಗಿ ಮಾಡಿ, ನಿಧಾನವಾಗಿ ಮಾಡಿ. ಮೊದಲಿಗೆ ಶಾಲ್ ಹಾಕೊಳ್ರಿ, ಶಾಲ್ ಹಾಕ್ರಿ, ಶಾಲ್ ಹಾಕ್ರಿ, ಮಾಲೆ ಹಾಕ್ರಿ, ಪೇಟ ಹಾಕ್ರಿ. ಒಂದು ನೆನಪಿನ ಕಾಣಿಕೆ, ಸವಿ ನೆನಪಿನ ಕಾಣಿಕೆ ಕೊಡಿ. ಎಲ್ಲ ಜನ ಚಪ್ಪಾಳೆ ಬರಲಿ ಬಂದಿದೆ. ಸದ್ಯ FM ಸಂಯುಕ್ತ ಪದವಿಪೂರ್ವ ಮಹಾವಿದ್ಯಾಲಯದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತಹ ಎಲ್ಲ ಮಹಾನ್ ಗುರುಗಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ, ಗುರುವಂದನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲ ಗುರುಗಳ ಪರವಾಗಿ ಬಾಯ್ ಮಾಡೋಣ. ಸಾವಕಾಶ 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 ಕೊಟ್ಟಿಲ್ಲ. ಮೈನೂರ್ ಕ್ರೋತ್ ಎಲ್ಲಿದೆ ದಯವಿಟ್ಟು ವೇದಿಕೆ ಬರಬೇಕು. ಕ್ರೋತ್ ಕ್ರೋತ್ ಎಲ್ಲಿದ್ದಾರೆ? ಕ್ರೋತ್ 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 ಸ್ಪೆಷಲ್ ಕ್ರೋತ್ ದಯವಿಟ್ಟು ಬರಿ ವೇದಿಕೆಗೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡುವಂಥದ್ದು ಯಾವ ಸನ್ಮಾನಕ್ಕೂ ಸಹಿತ ಅಣಿಯಾಗಿಲ್ಲ. ಈಗ ಮುಖ್ಯ ಘಟ್ಟ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಗುರುಡಿ ಸಾಹೇಬರಿಗೆ ನಮ್ಮ ಪ್ರಕಾಶ್ ಕಂಬಳಿ ಅವರ ನೇತೃತ್ವದಾಗ ಮಂಜು ಕಾಳೆ, ಪ್ರಕಾಶ್ ಕಂಬಳಿ, ಮಂಜು ಕಾಳೆ, ನೀವು ಎಲ್ಲ ವಿದ್ಯಾರ್ಥಿಗಳು ಕರ್ಕೊಂಡು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ RS ಗುರುಡಿ ಅವರಿಗೆ ತಮ್ಮ ಗುರು ಬಳಗದ ಸಮ್ಮುಖದಲ್ಲಿ ಸನ್ಮಾನ ಮಾಡಬೇಕು. ಪ್ರಕಾಶನ ಮುಂದೆ ನಾಗರಾಜ್ ಪೂಜಾರಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಂದ ಸನ್ಮಾನ. ಮಂಗಳಂ ಓಂಕಾರ
गुरुमङ्गलं गुरुमङ्गलं गुरुपादमङ्गलम् ॐ मङ्गलम् ओंकारमङ्गलम् 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 गुरुमङ्गलं गुरुपादमङ्गलम् दयामया गुरु करुणामया करुणामया गुरु प्रेमामया दयामया गुरु करुणामया करुणामया गुरु प्रेमामया